ನಿನ್ನೆಯ GK ಕ್ಲಾಸ್ನಲ್ಲಿ ಈ ಒಂದು ಕ್ವಶನನ್ನು ಕೇಳಿದ್ದೆ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಗೀತೆಯಾಗಿರುತ್ತದೆ ಎಂದು. ಇದರ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ ಎ ಜನಗಣ ಮನ ನಮ್ಮ ಭಾರತ ದೇಶದ ರಾಷ್ಟ್ರಗೀತೆಯಾಗಿರುತ್ತದೆ. ಇವತ್ತಿನ ಕ್ಲಾಸಿನ ಮೊದಲನೆಯ ಪ್ರಶ್ನೆ, ಕುರ್ಕುರೆ ಪ್ಯಾಕೆಟ್ಗಳಲ್ಲಿ ಯಾವ ಅನಿಲವನ್ನು ತುಂಬಿಸಲಾಗುತ್ತದೆ? ಉತ್ತರವು ಆಪ್ಷನ್ ಬಿ ಸಾರಜನಕ. ಸಾರಜನಕ ಅನಿಲವನ್ನು ಕುರ್ಕುರೆ ಪ್ಯಾಕೆಟ್ಗಳಲ್ಲಿ ತುಂಬಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿ ಯಾವ ಅನಿಲ ತುಂಬಿರುತ್ತದೆ? ಉತ್ತರ ಆಪ್ಷನ್ ಡಿ ಆರ್ಗನ್ ಅನಿಲವನ್ನು ತುಂಬಿಸಲಾಗಿರುತ್ತದೆ ವಿದ್ಯುತ್ ಬಲ್ಬ್ಗಳಲ್ಲಿ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಯಾವ ದೇಶವು ಬೈಸಿಕಲ್ ಅನ್ನು ಕಂಡುಹಿಡಿದಿದೆ? ಉತ್ತರವು ಆಪ್ಷನ್ ಎ ಜರ್ಮನಿ ದೇಶ. ಜರ್ಮನಿ ದೇಶವು ಬೈಸಿಕಲ್ ಅನ್ನು ಕಂಡುಹಿಡಿದಿದೆ. ಮುಂದಿನ ಪ್ರಶ್ನೆ, ಕೆಂಪು ನದಿಯು ಯಾವ ದೇಶದಲ್ಲಿ ಹರಿಯುತ್ತದೆ? ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಜೀವಿ 3 ವರ್ಷಗಳ ಕಾಲ ನಿರಂತರವಾಗಿ ನಿದ್ರಿಸುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಬಸವನ, ಅಥವಾ ಇದನ್ನು ಇಂಗ್ಲಿಷ್ನಲ್ಲಿ ಸ್ನೇಲ್ ಎಂದು ಕರೆಯಲಾಗುತ್ತದೆ. ಸ್ನೇಲ್ ಜೀವಿಯು 3 ವರ್ಷಗಳ ಕಾಲ ನಿರಂತರವಾಗಿ ನಿದ್ರಿಸಬಹುದಾಗಿರುವ ಜೀವಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತೀಯ ಕರೆನ್ಸಿಗೆ ರೂಪಾಯಿ ಎಂದು ಹೆಸರಿಟ್ಟವರು ಯಾರು? ಸರಿಯಾದ ಉತ್ತರವು ಆಪ್ಷನ್ ಬಿ ಶೇರ್ ಶಾ ಸೂರಿಯವರು ಭಾರತೀಯ ಕರೆನ್ಸಿಗೆ ರೂಪಾಯಿ ಎಂದು ಹೆಸರಿಸಿದವರು. ಮುಂದಿನ ಪ್ರಶ್ನೆ, ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಜಪಾನ್. ಜಪಾನ್ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಬಾಂಗ್ಲಾದೇಶದೊಂದಿಗೆ ಎಷ್ಟು ಭಾರತೀಯ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ? ಸರಿಯಾದ ಉತ್ತರವು ಆಪ್ಷನ್ ಎ 5 ರಾಜ್ಯಗಳು. 5 ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ನಮ್ಮ ಭಾರತದ 5 ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ಪಾಕಿಸ್ತಾನದಲ್ಲಿ ಯಾವ ಭಾಷೆ ಮಾತನಾಡುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಉರ್ದು. ಪಾಕಿಸ್ತಾನದಲ್ಲಿ ಉರ್ದು ಭಾಷೆಯನ್ನು ಮಾತನಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಸರೋವರಗಳ ನಗರ ಎಂದು ಕರೆಯುತ್ತಾರೆ ಅಥವಾ ಕರೆಯಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಉದಯಪುರ ರಾಜ್ಯವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 4 ಸಿಂಹಗಳು. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ? 4 ಸಿಂಹಗಳಿವೆ. ಮುಂದಿನ ಪ್ರಶ್ನೆ ನೋಡೋಣ. ಮುರಿದ ಕಾಲು ಗುಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. 6 ರಿಂದ 8 ವಾರಗಳು ತೆಗೆದುಕೊಳ್ಳುತ್ತದೆ ಮುರಿದ ಕಾಲುಗಳು ಗುಣವಾಗಲು. ಮುಂದಿನ ಪ್ರಶ್ನೆ, ಪೇಟಿಎಂ ಯಾವ ದೇಶದ ಕಂಪನಿಯಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಭಾರತ ದೇಶದ ಕಂಪನಿಯಾಗಿರುತ್ತದೆ ಪೇಟಿಎಂ. ಮುಂದಿನ ಪ್ರಶ್ನೆ, ಪೇಟಿಎಂ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಆಗಸ್ಟ್ 2010ರಂದು ಪೇಟಿಎಂ ಅನ್ನು ಸ್ಥಾಪಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾರ ಹಾಲು ಹೆಚ್ಚು ದುಬಾರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕತ್ತೆಯ ಹಾಲು. ಕತ್ತೆ ಪ್ರಾಣಿಯ ಹಾಲು ಭಾರತದಲ್ಲಿ ಹೆಚ್ಚು ದುಬಾರಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಸೊಳ್ಳೆಗಳು ಯಾವ ರಕ್ತವನ್ನು ಇಷ್ಟಪಡುತ್ತವೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಓ ಬ್ಲಡ್ ಗ್ರೂಪ್ನ ರಕ್ತವನ್ನು ಸೊಳ್ಳೆಗಳು ಹೆಚ್ಚಾಗಿ ಇಷ್ಟಪಡುತ್ತವೆ. ಮುಂದಿನ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಇ-ಕಾಮರ್ಸ್ ಕಂಪನಿ ಯಾವುದಾಗಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಅಮೆಜಾನ್ ಕಂಪನಿ. ಅಮೆಜಾನ್ ಕಂಪನಿಯು ಪ್ರಪಂಚದ ಅತಿ ದೊಡ್ಡ ಇ-ಕಾಮರ್ಸ್ ಕಂಪನಿಯಾಗಿದೆ. ಮುಂದಿನ ಪ್ರಶ್ನೆ, ಮೀಶೋ ಯಾವ ದೇಶದ ಕಂಪನಿಯಾಗಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಮೀಶೋವು ಭಾರತ ದೇಶದ ಕಂಪನಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ ಒಂಟೆಯನ್ನು. ಒಂಟೆ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರವು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತದೆ. 26 ಅಕ್ಷರಗಳಿವೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ.
ಸೊ ಇದು ಇವತ್ತಿನ ಜಿ ಕೆ ಕ್ಲಾಸ್ಗಳಾಗಿತ್ತು. ಥ್ಯಾಂಕ್ ಯು.